ಕುಂಭಮೇಳ ಭಕ್ತಿಯ ಸಾಗರ, ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಕೂಟ, ಭಾರತೀಯ ಸಂಸ್ಕೃತಿಯ ಅತ್ಯಂತ ಪುರಾತನ ಹಾಗೂ ಹಿಂದೂ ಧರ್ಮದವರಿಗೆ ದೊಡ್ಡ ಪವಿತ್ರ ಮೇಳ. ಸಮುದ್ರ ಮಂಥನ ವೇಳೆ ಅಮೃತ ಕಲಶದ 4 ಹನಿಗಳು ಭೂಮಿಗೆ ಬಿದ್ದವು ಎಂದು ಶುರುವಾಗುವ ಈ ಕುಂಭಮೇಳದ ಮಹತ್ವ ನಾ ಹೇಳಿ ನಿಮಗೆ ಅರ್ಥ ಮಾಡಿಸೋದೇನ್ ಬೇಕಿಲ್ಲ. ಆದ್ರೂ 144 ವರ್ಷಗಳಿಗೊಮ್ಮೆ ಪ್ರಯಾಗರಾಜದಲ್ಲಿ ಮಾತ್ರ ನಡೆಯುವ ಮಹಾಕುಂಭ ಮೇಳಕ್ಕೆ ಹೋಗೋಣ ಅಂತ ಸಡನ್ ಕಾಲ್ ಮಾಡಿದ ನಮ್ಮತ್ತೆ ಫಸ್ಟ್ ನನ್ನ ಹತ್ರ ಕೇಳಿದ್ದು, ಅಗಸ್ತ್ಯ 30 hours ಕಾರ್ ಡ್ರೈವಿಂಗ್ ಮಾಡಕ್ ಆಗುತ್ತಾ ಅಂತ. ಏನೋ 30 ವರ್ಷ ಎಲ್ಲಿಗೆ, ಏನಕ್ಕೆ, ಕಾಸು ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಬೇಡ, ಹೋಗೋದು ರಿಸ್ಕ್ ಜಾಸ್ತಿ, ರಶ್ ಜಾಸ್ತಿ ಇರುತ್ತೆ, ಗಂಟೆಗಟ್ಲೆ ಟ್ರಾಫಿಕ್ ಅಲ್ಲಿ ಅಂತ 100 ಕಾರಣ ಕೊಟ್ರು. ಅದೆಲ್ಲ ಏನೇ ಆದ್ರೂ ಪರವಾಗಿಲ್ಲ, ವಿ ಆರ್ ಗೋಯಿಂಗ್ ಅಷ್ಟೇ ಅಂತ ಕಾಲ್ ಕಟ್ ಮಾಡೇ ಬಿಟ್ರು. ಏನ್ ಮಾಡೋದು, ವಾಟ್ ಟು ಡೂ? ಫ್ಲೈಟ್ ಅಲ್ಲಿ ಹೋಗೋಣಂದ್ರೆ ತಲೆಗೆ 30,000 ಕೇಳ್ತಾರೆ ಒಂದ್ ಸೈಡ್ ಗೆ. ಟ್ರೈನ್ ಅಲ್ಲಿ ಫುಲ್ ಆಗಿ ಬುಕಿಂಗ್ ಸಿಗ್ತಿಲ್ಲ. ಇರೋ ಒಂದೇ ದಾರಿ, ಹೋದ್ರೆ ಕಾರಲ್ಲಿ ಹೋಗ್ಬೇಕು, ನೋ ಅದರ್ ವೇ ಅಂತ ಅನ್ನಿಸ್ತು. ಫೈನ್, ಲಾಂಗ್ ರೈಡ್ ಮಾಡೋದು ನಮ್ಗೇನ್ ಹೊಸದಲ್ಲ. 750 ಕಿಲೋಮೀಟರ್ ನಾನ್ ಸ್ಟಾಪ್ ಟು ವರ್ಕಾಲ ಹೋಗಿದೀವಿ, ಇನ್ನು 1000 ಕಿಲೋಮೀಟರ್ ತಾನೇ ಎಕ್ಸ್ಟ್ರಾ. ಹೋಗೇ ಬಿಡೋಣ ಅಂತ ಡಿಸೈಡ್ ಮಾಡಿ 10 ಫೆಬ್ರವರಿ 2025 ಸೋಮವಾರ ರಾತ್ರಿ 9:30ಕ್ಕೆ ಎಕ್ಸಾಕ್ಟ್ ಆಗಿ ಹೆಬ್ಬಾಳೆಯಿಂದ ಮನೆ ಬಿಟ್ಟು ಅನಂತಪುರ ಕರ್ನೂಲ್ ಮೂಲಕ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಜಸ್ಟ್ 6.5 ಗಂಟೆಗಳಲ್ಲಿ ಹೈದರಾಬಾದ್ ಅನ್ನು 4:30ಕ್ಕೆ ರೀಚ್ ಆಗಿ ನಿಜಾಮಾಬಾದ್ ನ ದಾಟಿ ಆದಿಲಾಬಾದ್ ಅಲ್ಲಿ ಕಾರು ಸ್ವಲ್ಪ ಇಶ್ಯೂ ಕೊಡ್ತು. ನಿಯರ್ ಬೈ ಟಾಟಾ ಮೋಟರ್ಸ್ ಗೆ ಕಾಂಟ್ಯಾಕ್ಟ್ ಮಾಡಿ ಆ ಇಶ್ಯೂ ಫಿಕ್ಸ್ ಮಾಡಿಸೋಕೆ ಸುಮಾರು 4 ಗಂಟೆ ತಡ. ತದನಂತರ ನಾಗ್ಪುರ್, ಜಬ್ಲಾಪುರ್, ರೇವಾನ ದಾಟಿ ಎಕ್ಸಾಕ್ಟ್ 29 ಗಂಟೆಗಳ ನಂತರ 1780 ಕಿಲೋಮೀಟರ್ ದೂರದಲ್ಲಿರುವ ಪ್ರಯಾಗ್ರಾಜ್ ನ ಸೇಫ್ ಆಗಿ ರೀಚ್ ಆಗೇ ಬಿಟ್ವಿ. ಆಮೇಲೆ ರಿಯಲೈಸ್ ಆಗಿದ್ದು, ನಾವು ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಅಂತ ಟೋಟಲ್ 5 ಸ್ಟೇಟ್ಸ್ ನ ದಾಟಿ ಉತ್ತರ ಪ್ರದೇಶ 6ನೇ ಸ್ಟೇಟ್ ಗೆ ಕಾಲಿಟ್ಟಿದೀವಿ ಅಂತ. ರೀಚ್ ಆದ್ಮೇಲೆ ಎಲ್ಲಿ ಉಳ್ಕೊಂಡ್ವಿ, ಪಾರ್ಕಿಂಗ್ ಎಲ್ಲಿ ಮಾಡಿದ್ವಿ, ಸ್ನಾನನ ಎಲ್ಲಿ ಮಾಡಿದ್ವಿ, ರಶ್ ಇತ್ತಾ ಇರ್ಲಿಲ್ವಾ, ಟೋಟಲ್ ಖರ್ಚು ಎಷ್ಟಾಯ್ತು, ಈ ಎಲ್ಲಾನು ಈ ವಿಡಿಯೋದಲ್ಲಿ ನೋಡೋಣ. ಹೇ ಗಾಯ್ಸ್, ನಾನು ನಿಮ್ಮ ಅಗಸ್ತ್ಯ. ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಬನ್ನಿ, ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ, ಮರಿದಂಗೆ ಈಗಲೇ ಚೆಕ್ ಮಾಡಿ ನೋಡಿ.